ಹಾಯ್ ಫ್ರೆಂಡ್ಸ್, ಯಾರಾದರೂ ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ ಅಂದರೆ ತಕ್ಷಣ ಈ ರೀತಿ ಹೇಳ್ತಾರೆ, ನೀವು ತುಂಬ ಬ್ಯುಸಿಯಾಗಿರ್ತೀರಾ ಅಂತ ಒಂದು ಡೈಲಾಗ್ ಬರುತ್ತೆ. ಸೊ ಎಲ್ಲೋ ಒಂದು ಕಡೆ ಬಿಸಿನೆಸ್ ಈಸ್ ಈಕ್ವಲ್ ಟು ಬೀಯಿಂಗ್ ಪ್ರಾಡಕ್ಟಿವ್ ಅನ್ನೋದು ನಮ್ಮ ಮೈಂಡಲ್ಲಿ ಸ್ಟ್ರಾಂಗ್ ಆಗಿ ಕುತ್ಕೊಂಡಿದೆ. ಆದರೆ ಅಷ್ಟು ಬ್ಯುಸಿ ಆಗಿದ್ದು ಅಷ್ಟು ಪ್ರಾಡಕ್ಟಿವ್ ಆಗಿ ಇರೋ ಹಾಗೆ ನಮಗೆ ಫೀಲ್ ಇದ್ರೂ ಎಲ್ಲೋ ಇನ್ನೂ ನಾವು ಮಾಡಬೇಕಾಗಿರೋ ವಿಷಯಗಳೆಲ್ಲ ಹಿಂದೆ ಉಳಿದಿದೆ, ಇನ್ನೂ ಮಾಡೋಕ್ಕೆ ಜಾಸ್ತಿ ಇದೆ ಅನ್ನೋದು ನಮ್ಮ ಮೈಂಡಲ್ಲಿರೋವಾಗ ನಾವೆಲ್ಲರೂ ಸ್ಟ್ರೆಸ್ ಆಗ್ತೀವಿ. ಇನ್ಫ್ಯಾಕ್ಟ್ ನಾವೆಲ್ಲರೂ ಒತ್ತಡಕ್ಕೆ ಒಳಗಾಗ್ತೀವಿ ಅಂತ ಹೇಳ್ಬೋದು. ಸೊ ಅಂತಹ ಒಂದು ಬರ್ನ್ಔಟ್ ಸ್ಟ್ರೆಸ್ ಇರೋವಾಗ ಹೇಗೆ ಕೆಲಸ ಚೆನ್ನಾಗಿರುತ್ತೆ? ಕ್ಯಾಲ್ ನ್ಯೂಕಾಟ್ ಇದಕ್ಕೆ ಒಂದು ಹೆಸರಿಟ್ಟಿದ್ದಾರೆ, ಸ್ಯೂಡೋ ಪ್ರಾಡಕ್ಟಿವಿಟಿ ಅಂತ. ಸೊ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ನೀವು ಪ್ರಾಡಕ್ಟಿವ್ ಆಗಿರಬೇಕು ಅಂತ ಆಸೆ ಪಡ್ತೀರಾ, ಆದರೆ ಯು ಡೋಂಟ್ ಹ್ಯಾವ್ ಟು ಬಿ ಸ್ಟ್ರೆಸ್ಡ್ ಔಟ್. ಅಂದರೆ ಏನು ಮಾಡ್ಬೋದು ಅನ್ನೋದಕ್ಕೆ ಇವರು ಒಂದು ಬುಕ್ನ ಸಜೆಸ್ಟ್ ಮಾಡ್ತಿದ್ದಾರೆ. ಕ್ಯಾಲ್ ನ್ಯೂಪೋರ್ಟ್ ಬರೆದಿರೋ ಸ್ಲೋ ಪ್ರಾಡಕ್ಟಿವಿಟಿ, ದ ಲಾಸ್ಟ್ ಆಫ್ ಆರ್ಟ್ ಅಕಂಪ್ಲಿಷ್ಮೆಂಟ್ ವಿತೌಟ್ ಬರ್ನ್ಔಟ್. ಸೊ ಬೇಸಿಕ್ಕಾಗಿ ಅವರು 3 ವಿಷಯಗಳನ್ನ ಪ್ರೈಮರಿಯಾಗಿ ಹೇಳ್ತಿದ್ದಾರೆ. ಮೊದಲನೇದು ಡೂ ಲೆಸ್, ಸೆಕೆಂಡ್ ಒನ್ ಲಿಮಿಟ್ ಯುವರ್ ಡೈಲಿ ಗೋಲ್ಸ್, ಮೂರನೇದು ವರ್ಕ್ ಆಟ್ ಯುವರ್ ನ್ಯಾಚುರಲ್ ಪೇಸ್, ಫೋರ್ತ್ ಒನ್ ಅಬ್ಸೆಸ್ ಯುವರ್ ಕ್ವಾಲಿಟಿ. ಸೊ ಇವಾಗ ನಾವು ಹೆಚ್ಚಾಗಿ ಕೆಲಸ ಮಾಡಿದ್ರೆ ಬೀಯಿಂಗ್ ಪ್ರಾಡಕ್ಟಿವ್ ಅನ್ನೋ ಫೀಲ್ ಇರ್ಬೋದು, ಆದರೆ ನಿಜವಾಗ್ಲೂ ನಾವು ಪ್ರಾಡಕ್ಟಿವ್ ಆಗಿ ಇರಲ್ಲ. ನಾವು ಹೆಚ್ಚು ಕೆಲಸ ಮಾಡುವಾಗ ಇಲ್ಲ ಮಾಡಬೇಕು ಅಂತ ಮೈಂಡಲ್ಲಿ ಅಂದ್ಕೊಂಡಾಗ ಅದು ನಮ್ಮ ತಲೆಯಲ್ಲಿರೋ ಓವರ್ ಹೆಡ್ ಟ್ಯಾಕ್ಸ್ನ ಇನ್ಕ್ರೀಸ್ ಮಾಡುತ್ತೆ. ನಮಗೆ ಹೆಚ್ಚು ಸ್ಟ್ರೆಸ್ ಇರೋವಾಗ ನಮಗೆ ಒಂದು ವಿಷಯದ ಮೇಲೆ ಪ್ರಾಪರಾಗಿ ಫೋಕಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಸರಿಯಾಗಿ ಫೋಕಸ್ ಮಾಡಿಲ್ಲ ಅಂದರೆ ಒಂದು ಕೆಲಸನ ನಮ್ಮಿಂದ ಪ್ರಾಪರಾಗಿ ಮಾಡಿ ಮುಗಿಸೋಕ್ಕಾಗಲ್ಲ.